ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜೀವ ವಿಜ್ಞಾನ ಸುಂದರ ಶಾಲೆಗೆ ಸ್ವಾಗತ. ಪ್ರಮುಖವಾಗಿ ನಾವು ನೋಡ್ಬೇಕಾದ್ರೆ ಟಿ ರಿಸಲ್ಟ್ ಬಂದಾಯ್ತು. ಕರ್ನಾಟಕ ಟಿ ರಿಸಲ್ಟ್ ಎಲ್ಲರೂ ನೋಡ್ಕೊಂಡ್ರೆ ಯಾರ್ಯಾರು ಕ್ವಾಲಿಫೈ ಆಗಿದ್ರೆ ಎಲ್ರಿಗೂ ಅಭಿನಂದನೆಗಳು ಮೊದಲನೇದಾಗಿ. ಆಮೇಲೆ ಇನ್ನು ಯಾರ್ಯಾರು ಕ್ವಾಲಿಫೈ ಆಗಿಲ್ಲ, ಇನ್ನೂ ಒಂದು ಚಾನ್ಸ್ ಇದೆ. CTET ಫೆಬ್ರವರಿ ನೆಕ್ಸ್ಟ್ ಮಂತ್ ಅಲ್ಲಿ ಇರೋದ್ರಿಂದ, ಸೊ ಕ್ವಾಲಿಫೈ ಆದ್ರೆ ನಿಮ್ಗೆ ನೆಕ್ಸ್ಟ್ ಇನ್ ಕೇಸ್ ನಿಮ್ ಲಕ್ಕು GPSR ಕಾಲ್ ಆಗಿಲ್ಲ ಅಂದ್ರೆ ಸೊ ನಿಮ್ಗೆ ಒಂದು ಚಾನ್ಸ್ ಸಿಗುತ್ತೆ. ಇನ್ ಕೇಸ್ ಅಷ್ಟ್ರಲ್ಲಿ ರಿಸಲ್ಟ್ ಬಂದು ಏನಾದ್ರೂ HSTR ಗಂತೂ TET ಬೇಕಾಗಿಲ್ಲ. ಸೊ ಅದ್ರ ಬಿಟ್ಟು GPSR ಮತ್ತು PSTR ಇನ್ ಕೇಸ್ ಕ್ವಾಲಿಫೈ ಆದ್ರೆ ನೀವೇನಾದ್ರೂ CTET ಅಲ್ಲಿ ಸೊ ನಿಮ್ಗೆ ಅದು ನೆಕ್ಸ್ಟ್ ಚಾನ್ಸ್ ಸಿಗುತ್ತೆ. ಸೊ ನಾವು ನೋಡ್ತಿರ್ಬೇಕಾದ್ರೆ ಇವಾಗ ಪ್ರಮುಖವಾಗಿ ನಾವು ನೋಡ್ತಿರುವಂತ ಇದು ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಏನ್ ನೋಡ್ತಾ ಇದೀವಿ ಅಂದ್ರೆ, ಯಾವ ರೀತಿ GPSR ಪಠ್ಯಕ್ರಮನ ಯಾವ ರೀತಿ ಇದೆ, ಎಷ್ಟು ಮಾರ್ಕ್ಸ್ ನಾವು ಯಾವ ಸಬ್ಜೆಕ್ಟ್ ಅಲ್ಲಿ ತಗೋಬೇಕು, ಆಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಡಿಸ್ಕ್ರಿಪ್ಟಿವ್ ಮೊದಲು ಮಾಡ್ಬೇಕಾ, ಇಲ್ಲ ಮೊದಲು ನಾವು ಫಸ್ಟ್ ಪೇಪರ್ ಅಲ್ಲಿ ಮಾಡ್ಬೇಕಾ, ಇಲ್ಲ ಕನ್ನಡ ಸ್ಟಾರ್ಟ್ ಮಾಡ್ಬೇಕಾ, ಯಾವ ಜಾಸ್ತಿ ಮಾರ್ಕ್ಸ್ ಇಂಪಾರ್ಟೆನ್ಸ್ ಎಲ್ಲಿದೆ, ನಾವು ಕ್ವಾಲಿಫೈ ಆಗ್ಬೇಕಾಗಿರುವಂತ ಸಬ್ಜೆಕ್ಟ್ ಯಾವ್ಯಾವು, ಸೊ ಎಲ್ಲಾನು ಇವತ್ತು ನಾವು ಈ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇದು ತುಂಬಾ ನಿಮಗೆ ಪ್ರಮುಖವಾಗಿರೋ ಕ್ಲಾಸ್ ಆಗುತ್ತೆ. ಬಿಕಾಸ್ ನೀವು ಇನ್ ಕೇಸ್ ಈ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು ಯಾವ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ಆ ಸಬ್ಜೆಕ್ಟ್ ವಾಪಸ್ ನೀವು ಕ್ವಾಲಿಫೈ ಆಗಿಲ್ಲ. ಇನ್ ಕೇಸ್ ಆ ಸಬ್ಜೆಕ್ಟ್ ಔಟ್ ಆಫ್ ತಗೊಂಡ್ರು ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ನೀವು ಕ್ವಾಲಿಫೈ ಆಗಿಲ್ಲ ಅಂದ್ರೆ ನೀವು ಲಿಸ್ಟ್ ಅಲ್ಲಿ ಇರಲ್ಲ. ಸೊ ಇದು ಪ್ರಮುಖವಾಗಿರುತ್ತೆ. ಸೊ ಏನ್ ಮಾಡೋಣ ಅಂದ್ರೆ, ಮೊದಲನೇದಾಗಿ ನಾವು ನೋಡ್ತಿರೋದಂದ್ರೆ ಮೊದಲನೇ ಪೇಪರ್ ಪೂರ್ತಿಯಲ್ಲಿ OMR ಶೀಟ್ ನಲ್ಲಿ ಉತ್ತರಿಸಬೇಕಾದ ಪ್ರಶ್ನೆಗಳು 150 ಇರುತ್ತೆ. ಸೊ ನೀವು 150 ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು, ಉತ್ತರಿಸಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಸಾಮಾನ್ಯ ಕನ್ನಡ ನಾವು ಏನ್ TET ನಾವು ಇವಾಗ ಫೇಸ್ ಮಾಡಿದೀವಿ. TET ನಮ್ ಸಾಮಾನ್ಯ ಕನ್ನಡ ಇತ್ತು ಅಲ್ಲಿನೂ. ಸೊ ಅದೇ ರೀತಿ ಏನಂತ ಇದು ಸಾಮಾನ್ಯ ಕನ್ನಡ 25 ಮಾರ್ಕ್ಸ್ ಆಗಿರುತ್ತೆ. ಸೇಮ್ ಆಸ್ ಇಟ್ ಈಸ್ ಸಾಮಾನ್ಯ ಇಂಗ್ಲಿಷ್ ಸ್ವಲ್ಪ ಲೆವೆಲ್ ಹೆಚ್ಚು ಕಡಿಮೆ ಇರುತ್ತೆ. ಯಾಕಂದ್ರೆ GPSR ಜಾಬ್ ಆಗಿರೋದು, ಅದು TET ಕ್ವಾಲಿಫೈ ಆಗಿತ್ತು. ಸೊ ಇದು ಜಾಬ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿಂದ ಲೆವೆಲ್ ಒಂಚೂರು ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡೋದು, ಪ್ರಿಪರೇಷನ್ ನಮ್ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ಎರಡನೇದು ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ಸಾಮಾನ್ಯ ಇಂಗ್ಲಿಷ್ ಕೂಡ 25 ಮಾರ್ಕ್ಸ್ ಇರುತ್ತೆ. ಅದು ಕೂಡ ತುಂಬಾ ಪ್ರಮುಖವಾದಂತದ್ದು. ನಾವು ಯಾವ ರೀತಿ ಇಂಗ್ಲಿಷ್ ಅಲ್ಲಿ ಓದಕ್ಕೆ ಬರೆಯಕ್ಕೆ, ಆಮೇಲೆ ನೌನು, ಪ್ರನೌನು, ವರ್ಬ್ ಈ ತರ ಎಲ್ಲ ಏನಾದ್ರು TET ಪ್ರಿಪರೇಷನ್ ಮಾಡಿದೀವಲ್ಲ ಅದೇ ರೀತಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲಾನು ಇದೆ. ಸರ್ಕಾರದಿಂದನೇ ಗೌರ್ಮೆಂಟ್ ಅವ್ರು GPSR STS ನವ್ರು ಬಿಟ್ಟಿರ್ತಕ್ಕಂಥದ ಮಾಡೆಲ್ ಕ್ವಶನ್ ಪೇಪರ್ ಇದೆ. ಅದನ್ನು ನಾನು ನಿಮ್ ಮುಂದೆ ನೆಕ್ಸ್ಟ್ ಮುಂದೆ ಫ್ಯೂಚರ್ ಅಲ್ಲಿ ನಾನು ಅದನ್ನ ತಗೊಂಡ್ ಬಂದಿನಿ, ಅದನ್ನ ಡಿಸ್ಕಷನ್ ಮಾಡೋಣ. ಸೊ ಮೂರನೇದಾಗಿ ನಿಮ್ಗೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಅಂತ ಇರುತ್ತೆ. ಸಾಮಾನ್ಯ ಜ್ಞಾನ ಅದು ಏನಿರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಸೊ ಸಾಮಾನ್ಯ ಜ್ಞಾನ ಅಂದ್ರೆ ಯಾವ ವಿಷಯಗಳನ್ನ ಒಳಗೊಂಡಿರುತ್ತೆ ಪ್ರತಿಯೊಂದು ಅವರು ಸಿಲೆಬಸ್ ಅಲ್ಲಿ ಬ್ರೀಫ್ ಆಗಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ವಿಡಿಯೋನ ಮಾಡಿ ನಿಮ್ಗೆ ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ. ಇದೇ ಚಾನಲ್ ಅಲ್ಲಿ ವಿಜಯ ವಿಜ್ಞಾನ ಸುಂದರ ಶಾಲೆಯಲ್ಲಿ ಅಂತ ಹೊಡೆದ್ಬಿಟ್ಟು ನೀವು ಶಾರ್ಟ್ ಸೆಕ್ಷನ್ ಅಲ್ಲಿ ಹೋದ್ರೆ ಪ್ರತಿಯೊಂದು ಸಿಲೆಬಸ್ ಅನ್ನು ನಾನು ಹಾಕಿದ್ದೀನಿ, ಆಯ್ತಾ. ಸೊ ನಾಲ್ಕನೇದಾಗಿ ಸಾಮಾನ್ಯ ಇದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಬೋಧನಾ ವಿಧಾನ ಅಂತ ಬರುತ್ತೆ. ಇದು 55 ಮಾರ್ಕ್ಸ್. ಸೊ ವಿದ್ಯಾರ್ಥಿಗಳಲ್ಲಿ ಇದು ಏನಾಗುತ್ತೆ ಅಂದ್ರೆ ತುಂಬಾ ಬಹಳ ಇಂಪಾರ್ಟೆಂಟ್. ಅದು ಏನಕ್ಕಂದ್ರೆ 50 ಮಾರ್ಕ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡ್ಬೇಕು. ಯಾಕಂದ್ರೆ TET ಕ್ವಶನ್ ಪೇಪರೇ ಬೇರೆ. ಸೊ GPSR ಕ್ವಶನ್ ಪೇಪರ್ ದಲ್ಲಿರೋ ಶೈಕ್ಷಣಿಕ ಮನೋವಿಜ್ಞಾನ ಕ್ವಶನ್ ಬರುವಂತ ರೀತಿನೇ ಬೇರೆ. ಸೊ ಅದಕ್ಕೆ ನಾವಿಲ್ಲಿ ಪ್ರಿಪರೇಷನ್ ಏನ್ ಮಾಡ್ಬೇಕಂದ್ರೆ ಅದಕ್ಕಿಂತ ಒಂದ್ ಏನಾದ್ರು ಲೆವೆಲ್ ಜಾಸ್ತಿನೇ ಇರ್ಬೇಕು, ಆಯ್ತಾ. ಲೆವೆಲ್ ಜಾಸ್ತಿ ಇದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಬರುವಂತ ಪ್ರಶ್ನೆಗಳನ್ನ ನಾವ್ ಏನ್ ಮಾಡೋದು, ಅಟೆಂಡ್ ಮಾಡಕ್ ನಾವು ಏಬಲ್ ಆಗ್ತೀವಿ, ಹೌದಾ. ಸೊ ಅದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ 50 ಮಾರ್ಕ್ಸ್ ಇರೋದ್ರಿಂದ ನಿಮ್ ಪ್ರಿಪರೇಷನ್ ಆಗಿರ್ಬೇಕಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಏನಾಗುತ್ತೆ, ನಮ್ಗೆ ಇಲ್ಲೇ ಎಲಿಜಿಬಲ್ ಆಗಿ ಮತ್ತೆ ಜಾಬ್ ತಗೊಳಕ್ಕೆ ಅಂದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಬರುತ್ತೆ. ಪ್ರತಿಯೊಬ್ಬರಿಗೂ ಇದೇನಾದ್ರು ಡೌಟ್ಸ್ ಇರೋದಂದ್ರೆ ಇದೆ, ಸರ್ ಇದು ಸೋರ್ಸ್ ಎಲ್ಲಿಂದ ರೆಫರ್ ಮಾಡ್ಬೇಕು, ಆಮೇಲೆ ಯಾವ ರೀತಿ ಇದನ್ನ ಓದ್ಬೇಕು, ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ. ಸೊ ಇದು ಸ್ವಲ್ಪ ಏನಾಗುತ್ತೆ, ಸಮಾಜ ವಿಜ್ಞಾನದವ್ರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕು. ಸ್ವಲ್ಪ ಸೈನ್ಸ್ ಕೆಲವೊಂದಂದ್ರೆ ಮಿಕ್ಸ್ಡ್ ಇರುತ್ತೆ ಕ್ವಶನ್, ಯಾವ ರೀತಿ ಬಯೋ ಸೈನ್ಸ್ ಈ ತರ ಜೀವ ವಿಜ್ಞಾನದ ಕ್ವಶನ್ಸ್. ಇದರಲ್ಲಿ ಮೌಲ್ಯ ಶಿಕ್ಷಣದಲ್ಲಿ ಸ್ವಲ್ಪ ಆಹಾರ ಪದ್ಧತಿ ಅದೆಲ್ಲ ಈ ರೀತಿ ಕ್ವಶನ್ ಬರೋದ್ರಿಂದ ನೀವ್ ಅನ್ಬೇಕು ಸ್ವಲ್ಪ ಜಾಸ್ತಿ ಇದ್ರ ಮೇಲೆ ಫೋಕಸ್ ಮಾಡಿ ಒಂದು 15 ಮಾರ್ಕ್ಸ್ಗೆ. ಸೊ ಇದಕ್ಕೆ ರೆಫರೆನ್ಸ್ ಆಗಿ ನಮ್ಮ ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಅವರು ಚೆನ್ನಾಗಿ ಕ್ಲಾಸ್ ಮಾಡಿದ್ದಾರೆ. ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಅವ್ರ ಕ್ಲಾಸ್ ಚೆನ್ನಾಗಿ ಮಾಡಿದ್ದಾರೆ. ನಾವು ಫ್ಯೂಚರ್ ಅಲ್ಲಿ ಏನ್ ಮಾಡೋಣ, ಇದ್ರ ಬಗ್ಗೆ ಏನ್ ಮಾಡೋಣ, MCQ ಸಾಲ್ವ್ ಮಾಡೋಣ. MCQ ಸಾಲ್ವ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತಿಳ್ಕೊಂಡ್ರೆ ತುಂಬಾ ಈಸಿಯಾಗಿ ಇದನ್ನ ಏನ್ ಮಾಡ್ಬೋದು, ನಾವು ತುಂಬಾ ಚೆನ್ನಾಗಿ ಮಾಡ್ಬೋದು, ಆಯ್ತಾ. ಸೊ ಇನ್ನ ಗಣಕಯಂತ್ರದ ಪ್ರಬುದ್ಧತೆ ಬಗ್ಗೆ ಪ್ರಶ್ನೆಗಳಿದಾವೆ. ಗಣಕಯಂತ್ರದ ಪ್ರಬುದ್ಧತೆ ಬಗ್ಗೆ ಅಂದ್ರೆ ಇದು 10 ಪ್ರಶ್ನೆಗಳು ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ಗಣಕಯಂತ್ರದ ಬಗ್ಗೆ ಪ್ರಬುದ್ಧತೆ ಬಗ್ಗೆ ನಾವು ಚೆನ್ನಾಗಿ ಏನಾದ್ರು ಓದ್ಬಿಟ್ರೆ ನಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಾವು ಲೈಕ್
ICT ಮಾಡಲ್ಸ್ ಅದೆಲ್ಲ ಲೆಸನ್ ಪ್ಲಾನ್ ಬೇಸ್ಡ್ ಮಾಡೋದಕ್ಕೆಲ್ಲ ನಮ್ಗೆ ಯೂಸ್ ಆಗುತ್ತೆ ಅಂತ ಈ ಸಿಲೆಬಸ್ನ ಹಾಕಿದ್ದಾರೆ. ಸೊ ತುಂಬಾ ಇದು ಪ್ರಮುಖವಾದಂಥದ್ದು. ಇದನ್ನ ಏನ್ ಮಾಡ್ಬೇಕಂದ್ರೆ ಟೋಟಲ್ ಇದೆಲ್ಲ ಸೇರಿಸಿ ಏನಾಗುತ್ತೆ ಅಂದ್ರೆ ಟೋಟಲ್ 150 ಮಾರ್ಕ್ಸ್. ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕ್ವಾಲಿಫೈ ಮಾರ್ಕ್ಸ್ ಅಂತ ಇರಲ್ಲ. ಹೇಗೆ ಇವಾಗ ಕ್ವಾಲಿಫೈ ಮಾರ್ಕ್ಸ್ ಪೇಪರ್ 1 ಅಲ್ಲಿ ಇರಲ್ಲ. ಸೊ ಪೇಪರ್ 2 ಅಲ್ಲಿ ಇರುತ್ತೆ ಮತ್ತೆ ಪೇಪರ್ 3 ಅಲ್ಲಿ ಇರುತ್ತೆ. ಇದು ಪೇಪರ್ 2 ಪೇಪರ್ 3 ನಾವು ಡಿಸ್ಕಷನ್ ಮಾಡೋಣ ಆಯ್ತಾ. ಸ್ನೇಹಿತರೆ ಏನಿದೆ 150 ಮಾರ್ಕ್ಸ್ಗೆ ನಾವು ತುಂಬಾ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ನಾವು ಅಟ್ಲೀಸ್ಟ್ 110+ ಆದ್ರೂ ಸ್ಕೋರ್ ಮಾಡಲೇಬೇಕು. ಅಂದ್ರೆ ಮಿನಿಮಮ್ ಆದ್ರೂ ಹೇಳ್ತಿರ್ತೀನಿ 110+ ಸ್ಕೋರ್ ಮಾಡಲೇಬೇಕು. ಇನ್ನು 125+ ಮಾಡಿದ್ರಂತೂ ತುಂಬಾ ನೀವು ಅಂದ್ರೆ ನಿಮಗೆ ಪ್ಲಸ್ ಪಾಯಿಂಟ್. ಸೊ ಇನ್ನು ಯಾವ ರೀತಿ ಸೆಕೆಂಡ್ ಪೇಪರ್ ಯಾವ ರೀತಿ ಇರುತ್ತೆ, ಸೆಕೆಂಡ್ ಪೇಪರ್ ನಲ್ಲಿ ವಿವರಣಾತ್ಮಕ ಪರೀಕ್ಷೆ ಉತ್ತರಗಳನ್ನ ಯಾವ ರೀತಿ ಬರಿಬೇಕು, ಮುಂದೆ ನಾವು ಏನ್ ಮಾಡೋಣ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗಳನ್ನ ತಗೊಂಡು ಅದ್ರ ಬಗ್ಗೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಏನ್ ಮಾಡೋಣ ಇದರಲ್ಲಿ ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ಪ್ರಶ್ನೆಗಳು ಎಷ್ಟು ಲೈನ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಆ ತರ ಎಲ್ಲ ಒಂದು ಪ್ರೆಡಿಕ್ಷನ್ ಮಾಡಿ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಮಾರ್ಕ್ಸ್ ಅವ್ರು ಕೀ ಆನ್ಸರ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಪೇಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವ ರೀತಿ ಪ್ರಿಪರೇಷನ್ ಮಾಡ್ತೀರಾ, ನಿಮ್ಗೆ ಸಾಮಾನ್ಯ ಕನ್ನಡಕ್ಕೆ ಆಮೇಲೆ ಇಂಗ್ಲಿಷ್ಗೆ ಪ್ರತಿಯೊಂದಕ್ಕೂ ಆಥರ್ ಬುಕ್ ಪ್ರತಿಯೊಂದೆಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಆಮೇಲೆ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ ಆಯ್ತಾ. ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ. ಇನ್ನು ಮುಂದಿನ ಬರುವಂತಹ ದಿನಗಳಲ್ಲಿ ನಾವು ಪ್ರತಿಯೊಂದನ್ನು ಯಾವ ರೀತಿ ಜೀವ ವಿಜ್ಞಾನ ಪ್ರಮುಖವಾಗಿ ಇಟ್ಕೊಂಡು ಹಾಗೂ ಮ್ಯಾಥಮೆಟಿಕ್ಸ್ ಸೈನ್ಸ್ ಅನ್ನ ಪ್ರಮುಖವಾಗಿ ಇಟ್ಕೊಂಡು ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳನ್ನ ಆಮೇಲೆ ಯಾವ ರೀತಿ ಕನ್ನಡದ ಪ್ರಶ್ನೆಗಳು ಗಣಕಯಂತ್ರದ ಪ್ರಬುದ್ಧತೆ ಬಗ್ಗೆ ಪ್ರಶ್ನೆಗಳನ್ನ ಏನ್ ಮಾಡೋಣ MCQ ಅನ್ನ ಸಾಲ್ವ್ ಮಾಡೋಣ ಇದರಲ್ಲಿ. ಸೊ ಕನೆಕ್ಟ್ ಆಗಿರಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಚಾನಲ್ ವಿಡಿಯೋ ಒಂದು ಇಷ್ಟ ಆದ್ರೆ ನಿಮ್ಗೆ ಏನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.